ಇನ್ನು ಪ್ರತಿ ಬಾರಿ ನಾಮಪತ್ರ ಸಲ್ಲಿಕೆ ಆಗುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ಕೂಡ ಒಂದು ಕುತೂಹಲ ಇದ್ದೇ ಇರುತ್ತೆ. ಅದು ಆಯಾ ಅಭ್ಯರ್ಥಿಗಳು ಎಷ್ಟೆಷ್ಟು ಆಸ್ತಿಯನ್ನ ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಸಾರ್ವಜನಿಕರಿಗೆ ಗೊತ್ತಾಗೋದು ಇದು ಒಂದೇ ಸಂದರ್ಭದಲ್ಲಿ. ಹಾಗಾಗಿ ಇನ್ನು ನಿನ್ನೆನೂ ಕೂಡ ಬಹಳಷ್ಟು ಮಂದಿ ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದಾರಲ್ಲ, ಈ ಸಂದರ್ಭದಲ್ಲಿ ತಮ್ಮ ಆಸ್ತಿ ಪಾಸ್ತಿ ಎಷ್ಟು ಅನ್ನುವಂಥ ಒಂದು ಹಂತದ ಮಾಹಿತಿಯನ್ನ ಆ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಯಾವ್ಯಾವ ಅಭ್ಯರ್ಥಿಗಳ ಆಸ್ತಿ ಪಾಸ್ತಿ ಎಷ್ಟೆಷ್ಟು ಅನ್ನುವಂಥ ಡೀಟೇಲ್ ರಿಪೋರ್ಟ್ ಅನ್ನ ನೋಡ್ಕೊಂಬರೋಣ ಬನ್ನಿ. 14.85 ಕೋಟಿ ರೂಪಾಯಿ ಆಸ್ತಿ ಒಡೆಯ ರಾಹುಲ್ ಗಾಂಧಿ. ರಾಹುಲ್ ಆಸ್ತಿಯಲ್ಲಿ ಕಳೆದ ಬಾರಿಗಿಂತ 4.85 ಕೋಟಿ ವೃದ್ಧಿ. ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ನಿನ್ನೆಗೆ ಅಂತ್ಯಗೊಂಡಿದೆ. ಘಟಾನುಘಟಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರದ ಜೊತೆಗೆ ತಮ್ಮ ಆಸ್ತಿಯನ್ನ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ ಬಹುತೇಕರು ಕೋಟಿಗೊಳಗಳು. ಆದರೆ ಅಮೇಥಿ ಜೊತೆಗೆ ವಯನಾಡಿನಿಂದ ಕಣಕ್ಕಿಳಿದಿರೋ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಆಸ್ತಿಯೇ ಈಗ ಕುತೂಹಲಕ್ಕೆ ಕಾರಣವಾಗಿದೆ. ರಾಹುಲ್ ಗಾಂಧಿ ಕೇವಲ 14,85,00,000 ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಅದರಂತೆ ರಾಹುಲ್ ಗಾಂಧಿ ಒಟ್ಟು 14.85 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗೆ ಒಡೆಯರಾಗಿದ್ದಾರೆ. ಅವರು ಸಲ್ಲಿಸಿರೋ ಅಫಿಡವಿಟ್ನಲ್ಲಿ 7.93 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಹಾಗೂ 5.80 ಕೋಟಿ ಮೌಲ್ಯದ ಚರಾಸ್ತಿಯನ್ನ ಘೋಷಿಸಿಕೊಂಡಿದ್ದಾರೆ. ಉಳಿದಂತೆ ದೆಹಲಿಯ ಮೆಹರೌಲಿಯಲ್ಲಿ ಫಾರಂ ಹೌಸ್, ಗುರುಗ್ರಾಮದಲ್ಲಿ ಫ್ಲಾಟ್ ಇದೆ. ಇನ್ನು ತಾಯಿ ಸೋನಿಯಾ ಗಾಂಧಿ ಬಳಿ 5 ಲಕ್ಷ ಸಾಲ ಪಡೆದಿದ್ದಾರಂತೆ ರಾಹುಲ್. ಇನ್ನು ಕಲಬುರಗಿಯಿಂದ ಈ ಬಾರಿ ಮತ್ತೆ ಕಣಕ್ಕಿಳಿದಿರೋ ಮಲ್ಲಿಕಾರ್ಜುನ್ ಖರ್ಗೆ 14.85 ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ. ಅದರಲ್ಲಿ 6 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಹಾಗೂ 1 ಕೋಟಿ ಮೌಲ್ಯದ ಚರಾಸ್ತಿ ಇದೆ. ಇನ್ನು ಖರ್ಗೆ ಪತ್ನಿ ರಾಧಾಬಾಯಿ ಹೆಸರಲ್ಲಿ 7.17 ಕೋಟಿ ರೂಪಾಯಿ ಆಸ್ತಿ ಇದೆ. ಇನ್ನು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂಸದ ಶಿವಕುಮಾರ್ ಉದಾಸಿ ಬರೋಬ್ಬರಿ 72.1 ಕೋಟಿ ರೂಪಾಯಿ ಆಸ್ತಿಯ ಒಡೆಯರಾಗಿದ್ದಾರೆ. ಅದರಲ್ಲಿ 18 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಹಾಗೂ 45 ಕೋಟಿ ಮೌಲ್ಯದ ಚರಾಸ್ತಿ ಹೊಂದಿದ್ದಾರೆ. ಇನ್ನು ಉದಾಸಿ ಬಳಿ 7 ಲಕ್ಷ ಮೌಲ್ಯದ ಚಿನ್ನಾಭರಣವಿದೆ. ಜೊತೆಗೆ 2.64 ಕೋಟಿ ಮೌಲ್ಯದ ಆಡಿ, ಬೆನ್ಸ್, ಬಿಎಂಡಬ್ಲ್ಯೂ ಹಾಗೂ ಇನೋವಾ ಕಾರುಗಳಿವೆ. ಉತ್ತರ ಕನ್ನಡ ಜೆಡಿಎಸ್ ಅಭ್ಯರ್ಥಿ ಆನಂದ್ ಅಸ್ನೋಟಿಕರ್ ಬರೋಬ್ಬರಿ 60 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯ ಒಡೆಯರಾಗಿದ್ದಾರೆ. ಅಸ್ನೋಟಿಕರ್ ಘೋಷಿಸಿಕೊಂಡಿರೋ ಆಸ್ತಿ ಲೆಕ್ಕದ ಪ್ರಕಾರ ಅವರ ಬಳಿ 57 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇದ್ದು ಸುಮಾರು 5 ಕೋಟಿಯಷ್ಟು ಚರಾಸ್ತಿ ಇದೆ. ಇನ್ನು 2.3 ಕೋಟಿಯಷ್ಟು ಸಾಲವನ್ನು ಹೊಂದಿದ್ದಾರೆ ಉತ್ತರ ಕನ್ನಡ ಜೆಡಿಎಸ್ ಅಭ್ಯರ್ಥಿ. ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಜಿಎಂ ಸಿದ್ದೇಶ್ವರ್ 19.39 ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದರಲ್ಲಿ 12.34 ಕೋಟಿಯ ಸ್ಥಿರಾಸ್ತಿ ಇದ್ದು 7.05 ಕೋಟಿ ಮೌಲ್ಯದ ಚರಾಸ್ತಿ ಇದೆ. ಇನ್ನು ಸಿದ್ದೇಶ್ವರ್ ಬಳಿ 24 ಲಕ್ಷ ಮೌಲ್ಯದ ಚಿನ್ನಾಭರಣವಿದ್ದು 1.16 ಕೋಟಿ ಸಾಲ ಇರುವುದಾಗಿ ಘೋಷಿಸಿಕೊಂಡಿದ್ದಾರೆ. ಕಳೆದ 5 ವರ್ಷದಲ್ಲಿ ಸಿದ್ದೇಶ್ವರ್ ಆಸ್ತಿಯಲ್ಲಿ 57% ಹೆಚ್ಚಳವಾಗಿದೆ. ಇನ್ನು ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ 19.78 ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದರಲ್ಲಿ 11 ಕೋಟಿ ರೂಪಾಯಿಯ ಸ್ಥಿರಾಸ್ತಿ ಹಾಗೂ 8 ಕೋಟಿಯ ಚರಾಸ್ತಿ ಇದೆ. ಜೊತೆಗೆ 21 ಲಕ್ಷ ಮೌಲ್ಯದ ಚಿನ್ನಾಭರಣ ಹೊಂದಿರೋ ವಿನಯ್ ಕುಲಕರ್ಣಿ ಬಳಿ 30 ಲಕ್ಷ ಮೌಲ್ಯದ ಪಜೆರೋ ಎಸ್ಯುವಿ ಕಾರು ಕೂಡ ಇದೆ. ಇನ್ನು ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಸುರೇಶ್ ಅಂಗಡಿ 14.37 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗೆ ಒಡೆಯರಾಗಿದ್ದಾರೆ. ಚುನಾವಣಾ ಆಯೋಗಕ್ಕೆ ಸುರೇಶ್ ಅಂಗಡಿ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ 9.45 ಕೋಟಿ ರೂಪಾಯಿಯ ಸ್ಥಿರಾಸ್ತಿ ಹಾಗೂ 3.57 ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿಯನ್ನ ಘೋಷಿಸಿಕೊಂಡಿದ್ದಾರೆ. ಇನ್ನು ಕಳೆದ 5 ವರ್ಷದ ಅವಧಿಯಲ್ಲಿ ಸುರೇಶ್ ಅಂಗಡಿ ಆಸ್ತಿಯಲ್ಲಿ 2 ಕೋಟಿ ರೂಪಾಯಿ ವೃದ್ಧಿಯಾಗಿದೆ. ಒಟ್ನಲ್ಲಿ ನಾಮಪತ್ರ ಸಲ್ಲಿಸಿದ ಬಹುತೇಕ ಅಭ್ಯರ್ಥಿಗಳು ಕೋಟಿ ಒಡೆಯರೇ. ಇಲ್ಲಿ 5 ವರ್ಷದಲ್ಲಿ ಕೆಲವರ ಆಸ್ತಿ 50% ಹೆಚ್ಚಳವಾಗಿದ್ರೆ ಇನ್ನು ಕೆಲವರದ್ದು ಅಲ್ಪ ಏರಿಕೆ ಕಂಡಿದೆ. ಈ ಕೋಟಿ ಆಸ್ತಿ ಒಡೆಯರಲ್ಲಿ ಕೊನೆಗೆ ಗೆಲ್ಲೋದು ಯಾರು ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.